ದೇವೇಟನೇ ನನಗೆ ಲಿಂಕ್ ಕಳಿಸಿದ್ದು ಗೈಸ್. ಇದೆರಡು ಬಂದು ಇನ್ನರ್ ವೇರ್. ಇವಾಗ ಹಿಂಗೈತೆ ಗೈಸ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪಾತ್ರೆ ಸೌಂಡ್, ಇದು ಕಿಚನ್ ಸೌಂಡ್ ಎಲ್ಲ ಬರುತ್ತಾ? ಹೌದು ಗೈಸ್, ಇವತ್ತು ಬಂದು ಅಮಾವಾಸ್ಯೆ ದಿನ ಜಗಳ ಆಗತ್ತೆ ಅಂತ ಇರುತ್ತೆ. ಅಮಾವಾಸ್ಯೆ ದಿನ ಜಗಳ ಆಗ್ಬೋದು, ಬೀಳ್ಬೋದು. ಇವತ್ತು ಹುಷಾರಾಗಿರಿ, ಮತ್ತೆ ಜಾಸ್ತಿ ಗ್ರಾಟಿಟ್ಯೂಡ್ ಕೊಡಿ. ಒಂದ್ಸೂರು ಹೊತ್ತ ನಾನು ಈ ಬ್ಯಾಂಗ್ಳೂರಿಂದ ಕೇರಳಕ್ಕೆ ಬರಾಗ ವಾಟರ್ ಮೆಲನ್ ತಗೊಬಂದಿದ್ದು ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾರು ತಿಂದಿಲ್ಲ. ಮುಂಚೆ ನಾನು ಬೆಂಗಳೂರಲ್ಲಿ ತಿಂದಿದ್ದೀನಿ, ಆದ್ರೆ ದೇವೇಟ, ಅಮ್ಮುಕುಟ್ಟಿ, ಅಚ್ಚ ಯಾರು ಇದುವರೆಗೂ ಯೆಲ್ಲೋ ಕಲರ್ ವಾಟರ್ ಮೆಲನ್ ತಿಂದೇ ಇಲ್ಲ. ಅದಕ್ಕೆ ನಾನು ಅಲ್ಲಿ ತಗೊಂಡೆ. ಇವಾಗ ಎಲ್ಲಾರ್ಗೂ ಇಷ್ಟ ಆಗ್ಬಿಟ್ಟಿದೆ. ಬೀಜನೂ ಒಂದ್ ಸ್ವಲ್ಪ ಇಟ್ಕೊಂಡಿದೀವಿ, ಇಲ್ಲಿ ಪ್ಲಾಂಟಿಂಗ್ ಮಾಡೋಣ ಅಂತ ಈ ಕಲರ್ ವಾಟರ್ ಮೆಲನ್. ಇವತ್ತು ಅಮಾವಾಸ್ಯೆ ಅಲ್ವಾ ಗೈಸ್, ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಬೇಕು ದೊಡ್ಡವ್ರಿಗೆ. ಅದಕ್ಕೆ ಅಮ್ಮುಕುಟ್ಟಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಚಿಕನ್ ಅವ್ರಿಗೆ ಏನೇನು ಇಷ್ಟ ಪ್ರತಿಯೊಂದನ್ನು ಮಾಡಿ ಇಕ್ಕಣ ಪೂಜೆಗೆ ಅಂತ. ಗೈಸ್, ನಾನು ಒಂದು ಡ್ರಿಂಕ್ ರೀಲ್ಸ್ ಅಲ್ಲಿ ನೋಡಿದೀನಿ ಗೈಸ್. ಅದಕ್ಕಂತ ನಾನು ಟ್ರೇಸ್ ಎಲ್ಲ ಇಸ್ಕೊಂಡ್ಬಿಟ್ಟಿದ್ದೀನಿ. ಸಿಲಿಕಾನ್ ಟ್ರೇ ನೋಡಿ, ಈ ತರ ಐಸ್ ಕ್ಯೂಬ್ಸ್. ನೀವು ನೋಡಿರ್ತೀರ ತುಂಬಾ ಜನ, ಅದು ಫೇಮಸ್ ಆಗ್ಬಿಟ್ಟಿದೆ. ಅದು ಮಾಡೋಣ ಇವಾಗ ಅಂತ ಫುಲ್ ವೆಜಿಟೇಬಲ್ಸ್ ಪ್ರತಿಯೊಂದನ್ನು ತಗೊಂಡ್ಬಂದ್ಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆಯಿಂದ ಅದು ಕುಡಿಯಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಬನ್ನಿ ತೋರಿಸ್ತೀನಿ ಅದೇನು ಅಂತ. ಗೈಸ್, ದಯವಿಟ್ಟು ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀರಾ ಗೈಸ್? ಇವಾಗ ಇಷ್ಟು ಪದಾರ್ಥ ತಗೊಂಡಿದ್ದೀನಿ ನಾನು. ಕ್ಯಾರೆಟ್, ಜಿಂಜರ್, ಲೆಮನ್, ಆಪಲ್, ಆರೆಂಜ್ ಬಂದು ಫ್ರೂಟ್ ಅದಲ್ಲ, ಇದು ಜಾಸ್ತಿ ಹುಳಿ ಇರಬೇಕು. ಮತ್ತೆ ಬೀಟ್ರೂಟ್ ತಗೊಂಡಿದ್ದೀನಿ ಗೈಸ್. ಸೊ ಈ ಐಟಮ್ಸ್ ಇಂದ ನಾನು ಏನ್ ಮಾಡ್ತೀನಿ, ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಬನ್ನಿ. ಈ ದೇವೇಟ್ ಮಾಡಿ ಏನ್ ಸೌಂಡ್ ಅದು? ಅಯ್ಯಮ್ಮ, ಮತ್ತೆ ನಾನಾ ಮೊಬೈಲ್ ಅಂತ ನೋಡಿ ಗೈಸ್. ಇವಾಗ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೀಟ್ರೂಟ್ ಹಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಜಿಂಜರ್ ಇಷ್ಟೇ ತಗೊಂಡಿರೋದು. ಲೆಮನ್, ಒಂದ್ ಲೆಮನ್ನೇ ತಗೊಂಡು ಅದ್ರದ್ದು ಚಿಪ್ಪೆ ಎಲ್ಲ ತೆಗ್ದು ಮತ್ತೆ ಬೀಜನೂ ತೆಗ್ದು, ಆಪಲ್ ಚಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಚಿಪ್ಪೆ ಸಮೇತ ತಗೊಂಡು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಲ್ಲಾರು ಹೇಳ್ತಾ ಇದ್ದಾರೆ. ಲೈಕ್ ಫ್ರೂಟ್ಸ್ ತಿಂದ್ರೆ ಚಿಪ್ಪೆ ಸಮೇತನೇ ತಿನ್ಬೇಕು ಯಾವಾಗ್ಲೂ, ಅದೇ ಒಳ್ಳೇದು ಅಂತ. ಅದಕ್ಕೆ ಹಂಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಮಿಕ್ಸಿದಲ್ಲಿ ಮಿಕ್ಸ್ ಮಾಡ್ಕೊತೀನಲ್ಲ, ಜಸ್ಟ್ ವಾಟರ್ ಆ್ಯಡ್ ಮಾಡ್ಕೊತೀನಿ ಗೈಸ್. ಬೇರೆ ಏನು ಆ್ಯಡ್ ಮಾಡಲ್ಲ. ಶುಗರ್ ಆಗಲಿ, ಸಾಲ್ಟ್ ಆಗಲಿ, ಬೇರೆ ಏನು ಆ್ಯಡ್ ಮಾಡಲ್ಲ. ಜಸ್ಟ್ ಹಿಂಗಿದ್ಯೋ ಏನೇನು ಕಟ್ ಮಾಡ್ಕೊಂಡಿದ್ದೀನೋ ಅದು ಮಾತ್ರ ಮಿಕ್ಸಿಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಮಿಕ್ಸ್ ಮಿಕ್ಸಿಗೆ ಹೊಡಿತೀನಿ ಗೈಸ್. ಈ ಡ್ರಿಂಕ್ ಮಾಡಿಕೊಂಡ್ರೆ ನಿಮ್ಮದು ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದಂದರೆ, ನಿಮಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಪ್ಯಾರೆಂಟ್ಸಿಗೆ ಮಾಡಿ ಕೊಡಿ ಗೈಸ್, ಅವರಿಗೆ ಒಳ್ಳೆಯದಾಗುತ್ತೆ. ಮಿಕ್ಸಿದಲ್ಲಿ ಹಾಕ್ಕೊಂಡು ರುಬ್ಬಿ ಆಯಿತು. ಅಮ್ಮಕೊಟ್ಟಿ ಹಿಂಗೊಟ್ಟು ಸ್ಮೆಲ್, ಬೀಟ್ರೂಟ್ ಸ್ಮೆಲ್ಲಲ್ಲೇ ಫೇಸ್ ಹಂಗನೆ ಎಕ್ಸ್ಪ್ರೆಷನ್ ತಂದಿಂಗಿಲ್ಲ. ಅವರು ಹೆಂಗನೆ ಹಾಕಿಟ್ಟು ಕುಡಿಕೆ. ಇದು ಅರೋಮಾ ಬಂದು, ಸ್ಮೆಲ್ ಬಂದು ಗೈಸ್, ಜಿಂಜರು, ಬೀಟ್ರೂಟು, ಲೆಮನ್ಸ್ ಫ್ಲೇವರ್ ಬರ್ತಿದೆ. ಚೆನ್ನಾಗಿದೆ ನೋಡಿ. ನಾನು ಫಿಲ್ಟ್ರ್ ಮಾಡ್ಕೊಳ್ಳಲ್ಲ, ಹಂಗೆ ಡೈರೆಕ್ಟಾಗಿ ನಾನು ಟ್ರೇಗೆ ಹಾಕೊತಾ ಇದ್ದೀನಿ. ಇವಾಗ ಹಿಂಗೈತೆ ಗೈಸ್. ಈ ಟ್ರೇ ಬಾಕ್ಸ್ ಏನಾದ್ರು ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್, ನಾನು ಲಿಂಕ್ ಹಾಕ್ತೀನಿ. ಇದು ನಮ್ಮ ಫ್ರಿಜ್ಜಲ್ಲಿ ಇರತ್ತಲ್ಲ, ಆ ಟ್ರೇದಲ್ಲಿ ಹಾಕಿ ಈ ಬೀಟ್ರೂಟ್ ಎಲ್ಲ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಗೈಸ್. ಯಾಕಂದರೆ ನಮ್ಗೆ ತೆಗಿಯೋಕ್ಕೂ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಏನಾಗ್ಬಿಡತ್ತೆ, ನಮಗೆ ನಾರ್ಮಲ್ ಐಸ್ ಕ್ಯೂಬ್ ಬೇಕಂದ್ರೂ ಟ್ರೇ ಇರಲ್ಲ. ಅದಕ್ಕೆ ನಾನು ಇದು ಸಪ್ರೇಟಾಗಿ ಆರ್ಡರ್ ಮಾಡಿದೆ. ಸಿಲಿಕಾನ್, ಇದು ಯೂಸ್ ಮಾಡೋಕ್ಕೂ ತುಂಬ ಈಸಿ ಗೈಸ್. ಅದಕ್ಕೆ ನಾನು ಇದು ಆರ್ಡರ್ ಮಾಡಿದೆ. ಇದು ಬಂದು ಸಿಲಿಕಾನ್ ಐಸ್ ಕ್ಯೂಬ್ ಟ್ರೇ. ನಾಳೆಯಿಂದ ಕುಡಿಯೋದೆ.
ನಮ್ಮ ಅಚ್ಚ ಅಮ್ಮುಕುಟಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ ನಾಳೆಯಿಂದ. ಯಪ್ಪ ಎಷ್ಟು ಬಿಸಿಲು ಗೈಸ್ ಇಲ್ಲಿ ನೋಡಿ ಗೈಸ್, ಸೊಂಬು ಇಷ್ಟು ಚಿಕ್ಕುದೆ, ಇದರಲ್ಲಿ ಅರ್ಧನೂ ಬಂದಿಲ್ಲ ಗೈಸ್ ನೀರು. ಇಲ್ಲಿ ಇಷ್ಟು ಬಿಸಿಲು ಅಂದ್ರೆ ಯಪ್ಪ. ಇಟ್ಸ್ ನೈಸ್. അതെയാ ആയിക്കോട്ടെ. ಪುಷ್ಪ ನೋಡಿದ್ದೀರಾ ಗೈಸ್? ಪುಷ್ಪ ಅವರೇ ಗೈಸ್, ಪುಷ್ಪ. ಯಪ್ಪ ಏನ್ ಬಿಸಿಲು ಗೈಸ್ ಇಲ್ಲಿ, ನೀರ್ ಇಲ್ದಿರ ಆಗದೇ ಇಲ್ಲಪ್ಪ, ನೀರ್ ಕುಡ್ದಿರ ಇರಕ್ಕಾಗಲ್ಲ ಇಲ್ಲಿ ಗೈಸ್. ಏನೇನೋ ಆರ್ಡರ್ ಮಾಡಿದ್ದೀನಿ, ಅದು ಪ್ರತಿಯೊಂದೂ ಇಲ್ಲ ಒಂದೇ ಸತಿ ಇವತ್ತೇ ಬಂದ್ಬಿಟ್ಟಿದೆ ಗೈಸ್. ಸಾವನಾಯಿಂದ ಆರ್ಡರ್ ಮಾಡಿದೆ, ಮತ್ತು ಇದೆರಡು ಬಂದು ಇನ್ನರ್ ವೇರ್ಸ್, ಎಸ್ಪೆಷಲಿ ಲೇಡೀಸ್ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ನಾನು ಒಳಗಡೆ ಬರಾಗ ಇವ್ರು ಓಪನ್ ಮಾಡಿದ್ರು. ಥ್ಯಾಂಕ್ ಯು ದೇವೇಟ. ದೇವೇಟ ಇದೇನು ದೇವೇಟ ಇದು ಇಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀರಾ? ನೋಡಿ ಗೈಸ್, ನಾನು ರೂಮಲ್ಲಿ ಇಲ್ಲ ಅಂದರೆ ಹಿಂಗೇನೆ ಗೈಸ್. ಒನ್ ಟಾಪ್ ನಾನು ಆರ್ಡರ್ ಮಾಡಿದೆ ಸಾವನಾಯಿಂದ, ಅದು ಇವಾಗ ಬಂದೈತೆ. I'm not promoting Savana. I'm just showing my top. No. ಹೊಸದಾ? ಹೊಸದೇ. ಓ ಇದು ಈ ಮೆಟೀರಿಯಲ್. ನಾನು ಬೇರೆ ಮೆಟೀರಿಯಲ್ ನೆಟ್ ಟೈಪ್ ಬರುತ್ತೆ ಅಂತ ಅನ್ಸ್ಕೊಂಡಿದ್ದೆ. ಮೆಟೀರಿಯಲ್ ನೆಟ್ ಕ್ಲಾತ್ ಟೆಕ್ಸ್ಚರ್, ಬಟ್ ದೆನ್ ಇದು ಬೇರೆ ಮೆಟೀರಿಯಲ್ ಗೈಸ್. ಇದು ಹಿಂಗೆ ಹಾಕೊಳ್ಳೋದು ಯಾವ ಸೈಡು ಇದೇ ಪ್ರಾಬ್ಲಮ್ ಅಪ್ಪ ಯಾವಾಗಲೂ ಈ ಥರ ಟಾಪ್ಸಲ್ಲಿ. ಫ್ರಂಟ್ ಯಾವುದು ಬ್ಯಾಕ್ ಯಾವುದಂತಲೇ ಗೊತ್ತಾಗಲ್ಲ. ಓಕೆ, ದಿಸ್ ಇಸ್ ಫ್ರಂಟ್. ಹಿಂಗಿರುತ್ತೆ ಗೈಸ್, ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲಿಂಕ್ ಬಗ್ಗೆ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಗೈಸ್. ಇದೊಂದು ಆರ್ಡರ್ ಮಾಡಿದ್ನಲ್ಲ, ಮತ್ತು ಇನ್ನೂ ಎರಡು ಬಂದು ನನ್ನ ಲೈಕ್ ಇನ್ನರ್ ವೇರ್ ಗೈಸ್. ಲೈಕ್ ಯೂಶಲಿ ಐ ಡೋಂಟ್ ಪ್ರಿಫರ್ ಬೈಯಿಂಗ್ ಲೈಕ್ ಇನ್ ಸ್ಟೋರ್ಸ್, ಲೈಕ್ ಔಟ್ಸೈಡ್ ಶಾಪಲ್ಲೆಲ್ಲ ಬೈ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಯಾವಾಗಲೂ ನಾನು ಆನ್ಲೈನೇ ಪ್ರಿಫರ್ ಮಾಡೋದು. ಅದಕ್ಕೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಎರಡು ನಾನು ಬಂದು ಏನಕ್ಕೆ ಆರ್ಡರ್ ಮಾಡಿದೆ ಅಂದರೆ, ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನನ್ನ ಮನೆಯಲ್ಲೇ ಲೈಕ್ ಒಂದು ಸ್ವಲ್ಪ ಜಿಮ್ ಐಟಮ್ಸ್ ಎಲ್ಲ ಇದೆ. ಹೆಣ್ಮಕ್ಳಿಗೆ ಎಸ್ಪೆಷಲಿ ಬೇಕಂದರೆ ಜಸ್ಟ್ ನೀವು ಮನೆಯಲ್ಲೂ ಹಾಕ್ಕೊಂಡು ಇದು ಯೂಸ್ ಮಾಡ್ಬೋದು. ಆ ಥರ ಇದೆ, ತೋರಿಸ್ತೀನಿ ರೀ. ಮತ್ತು ಫಸ್ಟ್ ಬಂದು ಇದೊಂದು ಗೈಸ್, ಲೈಕ್ ಇದು ಒಂದು ಪ್ಯಾಡೆಡು. ದಿಸ್ ಇಸ್ ಫ್ರಮ್ ಬ್ಲಿಸ್ ಕ್ಲಬ್. ಓಕೆನಾ? ಇದಿಷ್ಟು ಗೊತ್ತಾ? 1999 ಗೈಸ್, ಆಲ್ಮೋಸ್ಟ್ 2000. ತೋರಿಸ್ತೀನಿ. ಮತ್ತೆ ನೆಕ್ಸ್ಟ್ ಬಂದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ದೇವೇಟನೇ ನನಗೆ ಲಿಂಕ್ ಕಲಿಸಿದ್ದು ಗೈಸ್, ಈ ಬ್ರ್ಯಾಂಡ್ದು. ಯಾಕಂದ್ರೆ ನಾನು ಜಿಮ್ ಮಾಡೋದು ಅವರಿಗೂ ಗೊತ್ತಲ್ವಾ, ಅದಕ್ಕೆ ನೀಟಾಗಿ ಕಂಫರ್ಟಬಲ್ ಆಗಿ ಮಾಡಬೇಕು, ಜಂಪ್ ಮಾಡೋಕ್ಕಲ್ಲ, ತುಂಬಾ ಆಕ್ವರ್ಡ್ ಆಗಿ ಕಾಣಬಾರ್ದು ಅಂತ ಇದೊಂದು ಅವರೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕಳಿಸಿದ್ರು. ಬೇಕಂದ್ರೆ ನಿನಗೆ ಬೇಕಂದ್ರೆ ಇದು ಆರ್ಡರ್ ಮಾಡ್ಕೊ ಅಂತ. ಸೊ ಇದು ಬಂದು ಹಿಂಗಿರುತ್ತೆ. ಇದ್ರಲ್ಲಿ ವೆರೈಟಿ ಕಲರ್ಸ್ ಇದೆ. ನಾನು ಬ್ಲ್ಯಾಕ್ ಕಲರಲ್ಲಿ ಆರ್ಡರ್ ಮಾಡಿದೆ, ನೋಡಿದ್ರೆ ಪಿಂಕ್ ಬಂದ್ಬಿಟ್ಟೈತೆ. ಸೊ ಇದು ಜಿಪ್ ಹಿಂಗೈತೆ ಗೈಸ್, ಜಿಪ್ ಕೊಟ್ಟಿದ್ದಾನೆ. ಇದು ಫುಲ್ಲಾಗಿ ತೆಗಿಬೋದು ಹಿಂಗೆ ನೋಡಿ, ಈ ಥರ ಹಿಂಗೆ ಹಾಕ್ಕೊಂಡು ಜಿಪ್ ಹಾಕೊಳ್ಳೋದು. ಮತ್ತು ಈ ಜಿಪ್ಪಿಗೆ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಬಟ್ಟೆ ಕೊಟ್ಟಿದ್ದಾನೆ, ಹಿಂಗಿರುತ್ತೆ. ಸೊ ಜಿಪ್ಪು ಹೈಡ್ ಆಗುತ್ತೆ. ಮತ್ತು ಹಿಂದೆ ಬಂದು ಸ್ಟ್ರ್ಯಾಪ್ ಹಿಂಗೆ ಕೊಟ್ಟಿದ್ದಾನೆ. ಎಸ್ಪೆಷಲಿ ವರ್ಕೌಟ್ ಮಾಡೋರಿಗೆ, ಯಾರ್ಯಾರು ಜಿಮ್ಗೆ ಹೋಗ್ತಾ ಇದ್ದೀರಾ, ವರ್ಕೌಟ್ ಮಾಡ್ತಾ ಇದ್ದೀರಾ ಜಿಮ್ಮಲ್ಲಿ, ಅಂಥವ್ರಿಗೆ ಇದು ತಗೊಬೋದು ಗೈಸ್. ಈ ಥರ ಕ್ರಿಸ್ ಕ್ರಾಸ್ ಆಗಿರುತ್ತೆ ಬ್ಯಾಕ್ ಸೈಡ್. ಇವಾಗ ಈ ಪಿಂಕ್ ಕಲರ್ ತೋರಿಸಿದ್ನಲ್ಲ, ಅದು ಒಂದು 1300. ಬ್ಲಿಸ್ ಕ್ಲಬ್ದು 2000. ಮತ್ತು ಈ ಸವನಾದು ಆರ್ಡರ್ ಮಾಡಿದ್ನಲ್ಲ, ಅದು ಬಂದು ಸಮಥಿಂಗ್ ಅರೌಂಡ್ 590 ರುಪೀಸ್ ಬಂತು ಗೈಸ್. ಇವತ್ತದು ಇಷ್ಟು ಆರ್ಡರ್ ಮಾಡಿದ್ದೀನಿ.
ಇನ್ನೂ ಒಂದು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೀನಿ. ಐ ಮೀನ್ ಐಟಮ್ಸ್ ಅಂದರೆ ಇನ್ನೂ ಒಂದು ಸ್ವಲ್ಪ ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೀನಿ. ಅದು ಇನ್ನೂ ಬರೋದಲ್ಲೈತೆ. ಅವಾಗ ಬಂದರೆ ಇನ್ ಕೇಸ್ ನಾನು ಬ್ಲಾಗ್ ತೆಗಿತಾ ಇದ್ರೆ ಅದನ್ನು ಆ್ಯಡ್ ಮಾಡ್ತೀನಿ ಗೈಸ್. ಇನ್ ಕೇಸ್ ನಿಮಗೆ അമ്മൂടെ ആയാ ആയിക്കൊണ്ടിരിക്കുന്നുണ്ടോ ദയവട്ടെ ക്വസ്റ്റ്യൻ ഉണ്ട് പോകുന്നു ಗೈಸ್. ಇನ್ ಕೇಸ್ ನಿಮಗೆ ಇನ್ನರ್ ವೇರ್ಸ್ದು ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಓಕೆನಾ? ನಮ್ಮ ಅಮ್ಮುಕುಟ್ಟಿ ನೋಡಿ ಗೈಸ್, ಚಿಕನ್ ಕರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓ ಕಾಣಬೋಲೆ ಬೇಗ ತಿನ್ನನು. ಅಯ್ಯೋ ನೋಡೋದನ್ನೇ ಬೇಗ ಬೇಗ ತಿನ್ಬೇಕು, ಲಕ್ಕ ಲಕ್ಕ ಅಂತ ಅನಿಸ್ತಿದೆ ಗೈಸ್. ಓಟ್ಸ್ ಮಾಡಿದ್ದಾರೆ, ಓಟ್ಸ್ ವಿತ್ ಚಿಕನ್, ಸೂಪರ್ ಕಾಂಬಿನೇಷನ್ ಗೈಸ್, ಸೀರಿಯಸ್ಲಿ ಗೈಸ್. ಇವಾಗ ನಾನು ಚಿಕನು ಮತ್ತು ಓಟ್ಸ್ ತಿಂತಾ ಇದ್ದೀನಿ. ನಮ್ಮ ಅಮ್ಮುಕುಟ್ಟಿ ರೈಸು ವಿತ್ ಚಿಕನು. ನಮ್ಮ ದೇವೇಟ ಇಲ್ಲಿ ಬಂದು ಕನ್ನಿ ಅಂತ ಅಂತಾರೆ ಗೈಸ್. ಈ ರೈಸ್ ವಾಟರ್ಗೆ ಕನ್ನಿ ಅಂತ ಹೇಳ್ತಾರೆ. ಅದೇ ಏನಂತಾರೆ, ತುಂಬ ಸ್ಟ್ರೆಂತ್. ಯಾಕೆ ಹಂಗೆ ನೋಡ್ತಿದ್ದೀರಾ? ಅಮ್ಮುಕುಟಿ ಅಂತ ಇದ್ದಾರೆ. ನಾನೇ ಚಿಕನ್ ಕರಿ ಮಾಡಿದ್ದು, ನಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಏನ್ ಮಾಡೋದು ಅಂತ. 3 4 5 6 7 8 9 10 ಟಿಕೆಟ್ 1. ಅಮ್ಮುಕುಟಿಗೆ ನಾವಿಬ್ರು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದೀವಿ ಗೈಸ್ ಇವತ್ತಿಂದ. 1 2 3 4 5 6 7 8 9 10. Opposite. 1 2 3 4 5 6 9. അമ്മുകുട്ടി എന്താ ചെയ്യുന്നത്? അമ്മുകുട്ടി സത്യത്തില് അമ്മുകുട്ടി ഇങ്ങനെ ഇവിടെ നിന്ന് നോക്ക്, ഇങ്ങനെ പോകണം. അമ്മ ഒന്നും ആക്കണ്ട, ഞാൻ ആക്കും. ഇങ്ങനെ ഒരു ഉഷാറില്ല അമ്മക്ക്. ಸೇಮ್ ಅದು ಹೋಗ್ತಾ ಹೋಗ್ತಾ ಕರೀತಾರೆ. ಸೊ ಗೈಸ್, ನಾವು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು 4 o'clock. ಜಸ್ಟ್ ಅಮ್ಮುಕುಟಿಗೆ ಯಾವಾಗಲೂ ಹಾಫ್ ಆನ್ ಅವರ್ ವರ್ಕೌಟ್ ಮಾಡಿಸ್ತಾ ಇದ್ದೀನಿ. ಲೈಕ್ ಆಯಿತು 1-2 ಡೇಸಿಂದ. ಆಮೇಲೆ ನಾನು ಅಮ್ಮುಕುಟಿ ಜೊತೆನೇ ಜಸ್ಟ್ ನಾರ್ಮಲ್ ವಾರ್ಮಪ್ ಮಾಡ್ಕೊಂಡ್ಬಿಡ್ತೀನಿ. ಅವರಿಗೂ ವಾರ್ಮಪ್ಪೇ ಅವರಿಗೆ ಎಕ್ಸಸೈಸ್ ಥರ ಆ್ಯಕ್ಚುಲಿ ಅಮ್ಮುಕುಟಿಗೆ. ಸೊ ಅವ್ರಿಗೆ ಅದು ಮಾಡಿಸ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಅವ್ರಿಗೆ ಹಾಫ್ ಆನ್ ಅವರೇ ಸಾಕು, ಜಾಸ್ತಿ ಲೈಕ್ 45 minutes ಅಷ್ಟೇ ಮ್ಯಾಕ್ಸಿಮಮ್ ನಾನು ಮಾಡಿಸೋದು. ಇವಾಗಿಂದ ನಾನು ಮೇನ್ ವರ್ಕೌಟ್ ಸ್ಟಾರ್ಟ್ ಮಾಡೋದು. ವರ್ಕೌಟು ಆ್ಯಕ್ಚುಲಿ ತುಂಬ ದಿವಸದಿಂದ ಮಾಡಬೇಕು ಅಂತ ನೆನೆಸ್ಕೊಂಡಿದ್ದೆ. ನಾನು ಮದುವೆ ಆಗಾಗ 45 kg ಇದೆ ಗೈಸ್. ಅದಕ್ಕೆ ಮುಂಚೆ ನಾನು ಎಂಗೇಜ್ಮೆಂಟ್ ಟೈಮಲ್ಲಿ 60 kg ಇದೆ. ಸೊ ಅದು ತುಂಬ ಓವರ್ ವೆಯ್ಟ್ ಆಗಿಬಿಟ್ಟಿತ್ತು ಅವಾಗ. ಅದಕ್ಕೆ ಮದುವೆ ಟೈಮಲ್ಲಿ ಸ್ಯಾರಿ ಹಾಕ್ಕೊಳ್ಳೋವಾಗ ನಾನು ತುಂಬ ದಪ್ಪ ಆಂಟಿ ಥರ ಕಾಣ್ಬಿಡ್ತೀನಿ ಅಂತ ಜಿಮ್ಗೆ ಹೋಗಿ ಡಯಟ್ ಎಲ್ಲ ಮಾಡಿ 45ಗೆ ಇಳಿಸ್ದೆ ನಾನು ನನ್ನ ಬಾಡಿ ವೆಯ್ಟು. ಅದಾದಮೇಲೆ ಮದುವೆ ಆಗಿ 1 ವರ್ಷ ನಾನು ಮೇಂಟೈನ್ ಮಾಡ್ತಿದ್ದೆ ಆ ವೆಯ್ಟಲ್ಲೇ, ಲೈಕ್ 48, ಮ್ಯಾಕ್ಸಿಮಮ್ 48ವರೆಗೂ ಇದೆ ಗೈಸ್. 45ಇಂದ 3 kg ಇನ್ಕ್ರೀಸ್ ಆದೆ. ಇವಾಗ ಮದುವೆ ಆಗಿ 2 ವರ್ಷ ಆಗ್ತಾ ಬಂತು. ಇವಾಗ ವೆಯ್ಟ್ ಎಷ್ಟು ಗೊತ್ತಾ, 52 ಆಗಿದ್ದೀನಿ ಗೈಸ್. ಅದಕ್ಕೆ ಅಷ್ಟೆಲ್ಲ ಇರಬಾರ್ದು ಅಂತ ತಿರ್ಗಾ ನಾನು ಕರಗ್ಸೋಕ್ಕೆ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ವರ್ಕೌಟ್ ಎಲ್ಲ ಆಯಿತು ಗೈಸ್. ಇವತ್ತು ವಾಟರಿಂಗ್ ರೂಮ್ ಗೈಸ್. ಇವಾಗ ಎಕ್ಸಸೈಸ್ ಎಲ್ಲ ಆಯಿತು. ಕೆಳಗಡೆ ಗಿಡಕ್ಕೆ ನೀರು ಹಾಕಬೇಕು ಅಂತ ಹೋಗ್ತಾ ಇದ್ದೀವಿ. ಇವಾಗ ಚೇಪೆಕಾಯಿ ಏನಂತಾರೆ, ಚೇಪೆಕಾಯಿ ಹಣ್ಣೆಲ್ಲ ಬಿಡ್ತೈತೆ ಗೈಸ್, ಮತ್ತು ಚೀಕು ಬಿಡ್ತೈತೆ, ಮ್ಯಾಂಗೋ ಎಲ್ಲ ಬಿಡ್ತೈತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಚೆನ್ನಾಗಿ ಹಾಕಿದ್ರೆ ನಾವು ಕಿತ್ಕೊಂಡು ತಿನ್ಬೋದಲ್ವಾ, ಅದಕ್ಕೆ ಹೋಗ್ತಾ ಇದ್ದೀವಿ ನೀರು ಹಾಕೋಕ್ಕೆ. അമ്മേ ചേച്ചി വിളിക്കുന്നുണ്ട്, ചേച്ചി വിളിക്കുന്നുണ്ട്. ഹലോ ഹലോ ആ ನೋಡಿ ಗೈಸ್, ಇದು ಬಂದು ಗಾಂಧಾರಿ ಮೆಣಸಿನ್ಕಾಯಿ. ಓಕೆನಾ? ಇದಂತೂ ಯಾರು ತಿನ್ನೋಕ್ಕೆ ಆಗಲ್ಲ. ತುಂಬ ವೈಟ್ ಕಲರ್, ತುಂಬ ಸ್ಪೈಸಿ ಗೈಸ್. ಅದು
ಸೊ ಅದು ಮ್ಯಾಂಗೋ ನೋಡಿ ಅಲ್ಲಿ ಅದೊಂದು ಮ್ಯಾಂಗೋ ಬರ್ತೈತೆ ಗೈಸ್. ಮತ್ತೆ ಚಿಕ್ಕ ಚಿಕ್ಕದು ಅಲ್ಲೆಲ್ಲ ಬಿಡ್ತೈತೆ. ಸೊ ಅದಕ್ಕೆ ನೀರು ಹಾಕ್ತಾ ಇದೀವಿ. ತುಂಬಾ ಕಮ್ಮಿ. ಇದು ಬೆಟ್ಟಿ ಇವತ್ತು ತುಂಬಾ ಕಮ್ಮಿನ. ಇದು ಬಂದು ಬೆಟ್ಟಿ ನೆಲ್ಲಿಕಾಯಿ ಮರ ಗೈಸ್. ಇದು ನೆಲ್ಲಿಕಾಯಿ ಐತೆ ಮೇಲೆ ಐತೆ ಆದ್ರೆ. ಇದು ನೋಡಿ ಗೈಸ್ ಸಪೋಟ. ಇದು ಸಪೋಟ ಮರ. ಮತ್ತೆ ಬೆಟ್ಟೆ ನೆಲ್ಲಿಕಾಯಿ ತೋರಿಸಿ. ನೆಲ್ಲಿಕಾಯಿ ನೋಡಿ ಗೈಸ್. ಪೆಪ್ಪರು, ವಾಟರ್ ಆ್ಯಪಲ್ ಗಿಡ ಇದು. ಇದೆಲ್ಲ ಇಷ್ಟೊಂದು ಬರ್ತಿದೆ ಗೈಸ್. ದಯವಿಟ್ಟು ನೀರು ಹಾಕ್ತಿದ್ದಾರೆ. ಹಾಕಿ 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 ನೋಡಿ ಗೈಸ್. ಬನಾನ ಎಲ್ಲ ಬಿಟ್ಟೈತೆ ನಮ್ಮ ತೋಟದಲ್ಲಿ. ಯಾರಿಗಾರು ಬೇಕಂದ್ರೆ ಹೇಳಿ. ತೆಂಗಿನಕಾಯಿನೂ ಬಿಟ್ಟೈತೆ. ಒನ್ಸ್ ಅಪಾನ್ ಅ ಟೈಮ್ ಗೈಸ್ ನಮ್ಮ ಅಪ್ಪನೂ ಅವ್ರ ಆಫೀಸಲ್ಲಿ ಈ ಥರ ಗಿಡಕ್ಕೆಲ್ಲ ನೀರು ಹಾಕ್ತಿದ್ರು. ಇವಾಗ ನಾನು ನೀರು ಹಾಕಾಗ ನಮ್ಮ ಅಪ್ಪದೇ ನೆನಪು ಬರ್ತಿದೆ. ಇಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲ ಹೇಳ್ತಿದ್ರೆ ಇದು ಕನೆಕ್ಷನ್ ಇಲ್ಲಿದೆ. ಅದು ಬ್ರೇಕ್ ಆಗೋ ಚಾನ್ಸ್ ಇದೆ. ಅಯ್ಯೋ 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 ಗಾಯ್ಸ್. ಹೊಳ್ಳು ಇವ್ರು ಹಂಗೆ ಗೈಸ್ ಮಾಡೋದು ತರ್ಲಾಟೆ. ನೀವೇ ಮಾಡಿದ್ದು. ನೀವೇ ಇಲ್ದಿದ್ದು ನಾನು ನೀರು ಹಾಕ್ಬಾರ್ದು ಅಂತ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ನಮ್ಮ ದೊಡ್ಡವ್ರಿಗೆ ಯಾರೆಲ್ಲ ತೀರ್ಕೊಂಡ್ರು ಅವರಿಗೆ ಪೂಜೆ ಮಾಡಬೇಕು ಗೈಸ್. ಇವಾಗ ಎಲ್ಲ ರೆಡಿ ಆಯ್ತು. ಇವಾಗ ಹೋಗಿ ನಾವು ಇಟ್ಬಿಟ್ಟು ಪೂಜೆ ಮಾಡಬೇಕು ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. See you in next vlog.